ಈಗ 2026 ಎಕ್ಸಾಮ್ ನೀವು ಬರೆಯೋರಿದ್ರೆ ಅನ್ಕೊಳ್ರಿ. ನಮ್ಗೆ ಇಂಪಾರ್ಟೆಂಟ್ ಆಗುವಂತ ಮ್ಯಾಗಝಿನ್ ಗಳು ಅಂತ ಅಂದ್ರೆ ಸಾಮಾನ್ಯವಾಗಿ ಮೇ 2025ರಿಂದ ಮೇ 2025ರಿಂದ ಫೆಬ್ರವರಿ 2026 ಇಷ್ಟು ತಿಂಗಳ ಮ್ಯಾಗಝಿನ್ ಕಂಪಲ್ಸರಿ ಮಿನಿಮಮ್. ಇಲ್ಲ ಸರ್ ನನಗೆ ಇಷ್ಟ ಆಗ್ತಾ ಇಲ್ಲ ಅಂತ ಅಂದ್ರೆ ಏನ್ ಮಾಡಬಹುದು, ಮೇ 1ನ್ನ ಸ್ಕಿಪ್ ಮಾಡಿದ್ರೆ ಅಟ್ ಲೀಸ್ಟ್ ಜೂನ್ ನಿಂದ ಫೆಬ್ರವರಿ ಆದ್ರೂ ಮಾಡ್ಬೇಕು. ಓಕೆ, ಹಾಗಾದ್ರೆ ಎಷ್ಟು ತಿಂಗಳು ಮಂತ್ಲಿ ಮ್ಯಾಗಝಿನ್ ಮಾಡಿದಾಗುತ್ತೆ ನಾವು? ಎಷ್ಟು ತಿಂಗಳದು? 10 ತಿಂಗಳದ್ದು. 10 ತಿಂಗಳು ಮಂತ್ಲಿ ಮ್ಯಾಗಝಿನ್. 10 ಪ್ರತಿ ತಿಂಗಳು ಎವರೇಜ್ ಎಷ್ಟು ಪೇಜ್ ಇರುತ್ತೆ? ಇದು 100 ಪೇಜ್. ಎಷ್ಟಾಯ್ತು ಹಾಗಾದ್ರೆ? 1000 ಪುಟ ಕರೆಂಟ್ ಅಫೇರ್ಸ್ ಗೆ. ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಎರಡೂ ಕಡೆ ನಮ್ಗೆ ಇದು ಯೂಸ್ ಆಗುತ್ತೆ, ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ನಾನು ವಿತ್ ಪ್ರೂಫ್ ತೋರಿಸ್ತೀನಿ ನಿಮಗೆ ಇವತ್ತು. ಇಲ್ಲಿ ನೋಡಿ ಕೆಲವೊಂದು ಪಾಯಿಂಟ್ಸ್ ಅನ್ನ, ಇದು ನಮ್ ಕ್ಲಾಸಸ್ಗೆ ಕರೆಂಟ್ ಅಫೇರ್ಸ್ ನೋಡಿ ತಯಾರಿ ಮಾಡೋಕೆ ಎರಡೇ ಸೋರ್ಸ್ ಸಾಕು. ಒಂದು ದ ಹಿಂದೂ ನ್ಯೂಸ್ ಪೇಪರ್, ಎರಡನೇದು ಇದು ಮ್ಯಾಗಝಿನ್. ದ ಹಿಂದೂ ನ್ಯೂಸ್ ಪೇಪರ್ ನೀವೇ ಓದ್ಕೊಳ್ಬೇಕು. ನಾವು ಅನಾಲಿಸಿಸ್ ಮಾಡ್ತೀವಿ, ಅದನ್ನ ಬರ್ತಾ ಅದನ್ನ ಅನಾಲಿಸಿಸ್ ಕೂಡ ಸ್ಟಾಪ್ ಮಾಡ್ತೀವಿ. ನೀವು ಸೆಲ್ಫ್ ಸ್ಟಡಿ ಮಾಡಬೇಕಾಗತ್ತೆ. ಈಸಿ ಆಗಿದೆ, ನಾನು ಅದ್ರ ಬಗ್ಗೆ ಹೇಳ್ತೀವಿ ಯಾವ ತರ ಮಾಡೋದು ಅಂತ. ಕರೆಂಟ್ ಅಫೇರ್ಸ್ UPSC ಗೆ ಎರಡೇ ಸೋರ್ಸ್, ಒಂದು ನ್ಯೂಸ್ ಪೇಪರ್, ಒಂದು ಮಂತ್ಲಿ ಮ್ಯಾಗಝಿನ್ ಯಾವ್ದಾದ್ರು. ಬಹಳಷ್ಟು ಇವೆ ಮ್ಯಾಗಝಿನ್ಸ್, ಸಿಕ್ಕಾಪಟ್ಟೆ ಇವೆ ಮ್ಯಾಗಝಿನ್ಸ್. ಬಟ್ ಯಾಕೆ ವಿಷನ್ ಮ್ಯಾಗಝಿನ್ ಓದಬೇಕು ಅಂತ ಅಂದ್ರೆ ಬಹಳ ಜನ ವಿದ್ಯಾರ್ಥಿಗಳು ಓದ್ತಾರೆ ಇದನ್ನ, ಮತ್ತೆ ಬಹಳ ಸಿಸ್ಟಮೆಟಿಕ್ ಆಗಿ ಇರುತ್ತೆ, ಕಡಿಮೆ ಸೋರ್ಸ್ ಅಲ್ಲಿ ಬರುತ್ತೆ. ಇನ್ನೊಂದಿದೆ ಮಂತ್ಲಿ ಮ್ಯಾಗಝಿನ್, ಯಾವುದು PWIAS ಅಂತ, ಫಿಸಿಕ್ಸ್ ವಾಲ ಅವ್ರದ್ದು ಓನ್ಲಿ IAS ಅಂತ ಒಂದು ಸಂಸ್ಥೆ ಇದೆ, ಅದು ಕೂಡ ಚೆನ್ನಾಗಿದೆ. ಬಟ್ ಪೇಜಸ್ ಸಂಖ್ಯೆ ಜಾಸ್ತಿ ಇರುತ್ತೆ, ಸುಮಾರು 150 ಪುಟದವರೆಗೂ ಇರಬಹುದು ಅದು. ಆಮೇಲೆ ಇನ್ನೊಂದಿದೆ ಇನ್ಸೈಟ್ಸ್ IAS ನವ್ರದ್ದು, ಬಾಜಿರಾಮ್ ಅವ್ರದ್ದಿದೆ. ಅವೆಲ್ಲ ಪೇಜ್ ಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ಸ್ವಲ್ಪ ಎಕ್ಸ್ಟ್ರಾ ಮಾಹಿತಿ ಇರುತ್ತೆ. ನಿಮಗೆ ಓದೋ ಆಸಕ್ತಿ ಇದ್ರೆ ಓದ್ಬಹುದು. ಬಟ್ ಇದು ನೋಡ್ರಿ ತುಂಬಾ ಶಾರ್ಟ್ ಆಗಿರುತ್ತೆ, 100ರಿಂದ 115 ಪುಟ, ತುಂಬಾ ಸಿಸ್ಟಮೆಟಿಕ್. ದೇಶದಲ್ಲಿ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಓದ್ತಾರೆ. ಒಂದು ಅಂದಾಜಲ್ಲಿ ಹೇಳ್ತೀನಿ ನಾನು ನಿಮಗೆ. 100 ಜನ ವಿದ್ಯಾರ್ಥಿಗಳಿದ್ದಾರೆ ಅನ್ಕೊಳ್ರಿ. 100 ಜನ ವಿದ್ಯಾರ್ಥಿಗಳಲ್ಲಿ ಒಂದು 60 ಜನ ಒಂದೇ ಮ್ಯಾಗಝಿನ್ ಅನ್ನ ಫಾಲೋ ಮಾಡ್ತಾರೆ. ಓಕೆ, ಒಂದ್ 10 ಜನ ಮತ್ತೊಂದು ಓದ್ತಾರೆ, ಮತ್ತೊಂದ್ 10 ಜನ ಮತ್ತೊಂದು 10 ಜನ ಓದೋದಿಲ್ಲ ಅನ್ಕೊಡ್ರಿ. ಸೊ ಇವರೆಲ್ಲರೂ ಎಕ್ಸಾಮ್ ಹೋಗಿ ಕೂತ್ಕೊಂಡಾಗ ಒಂದು ಕ್ವಶನ್ ಬಂತು ಅನ್ಕೊಡ್ರಿ, 60 ಜನರಿಗೆ ಬರುತ್ತೆ ಅದರಲ್ಲಿ. ನೀವು ಒಂದ್ ಯಾವ್ದೋ ಬೇರೆ ಮ್ಯಾಗಝಿನ್ ಓದ್ಕೊಂಡು ಹೋಗಿದ್ರಿ, ನಿಮ್ಗೆ ಬರ್ಲಿಲ್ಲ ಅಂದ್ರೆ ನೀವು ಹಿಂದ್ ಉಳಿದಾಗ ಮುಂದ್ ಹೋದಾಗೆ ಹಿಂದ್ ಉಳಿದಾಗೆ ಅಲ್ವಾ. ಇವು ಕಾಂಪಿಟೇಟಿವ್ ಎಕ್ಸಾಮ್ ಗಳಲ್ಲಿ ನಮ್ಗೆ ಎಷ್ಟು ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಲ್ರಿಗೂ ಬರ್ತಾ ಇದೆ, ಅದು ನಮಗ್ ಬರುತ್ತೋ ಇಲ್ವೋ ಅನ್ನೋದು ಇಂಪಾರ್ಟೆಂಟ್. ನೆನ್ಪಿಟ್ಕೊಡ್ರಿ, ನಾವೆಷ್ಟು ಇಂಟೆಲಿಜೆಂಟ್ ಇದೀವಿ ಇನ್ನೊಬ್ರಿಗಿಂತ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಇನ್ನೊಬ್ಬರಿಗೆ ಬರೋದು ನಮಗ್ ಬರುತ್ತೋ ಇಲ್ವೋ ಅದನ್ನ ನಾವು ಮೊದಲು ಕ್ಲಾರಿಟಿ ತಗೊಳ್ಬೇಕು. ಹಾಗಾಗಿ ಬಹಳಷ್ಟು ಜನ ಓದ್ತಾರೆ ಇದನ್ನ. ಇದೊಂದು ಮ್ಯಾಗಝಿನ್ ನಮಗೆ ಸಾಕಾಗುತ್ತೆ. ಇದು ನಿಮಗೆ ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಎರಡೂ ಕಡೆ ಹೆಲ್ಪ್ ಆಗುತ್ತೆ. ಯಾವುದೇ ರೀತಿಯ ಎಕ್ಸ್ಟ್ರಾ ನೋಟ್ಸ್ ಅನ್ನ ಇದರಿಂದ ಮಾಡೋ ಹಾಗಿಲ್ಲ, ಇದೇ ಫೈನಲ್ ನೋಟ್. ಇದನ್ನೇ ಪದೇ ಪದೇ ಓದ್ಬೇಕು. ಓಕೆ, ಹೇಗ್ ಓದೋದು? ಪ್ರಿಲಿಮ್ಸ್ ಗೆ ನೋಡ್ರಿ ಎರಡು ಮಾಡಲ್, ಒಂದು ರೆಡ್ ಪೆನ್ನು, ಮತ್ತೊಂದು ಯೆಲ್ಲೋ ಹೈಲೈಟರ್. ಯೆಲ್ಲೋ ಅಥವಾ ಗ್ರೀನ್ ಅಥವಾ ಪಿಂಕ್ ಅಥವಾ ರೆಡ್, ನಿಮ್ಗೆ ಯಾವ್ದು ಇಷ್ಟ ಅದು ಹೈಲೈಟರ್ ಯೂಸ್ ಮಾಡೋದು. ನಾನು ಕ್ಲಾಸ್ ಹೇಳುವಾಗ ಹೇಳ್ತೀನಿ ಇದು ಪ್ರಿಲಿಮ್ಸ್ ಗೆ ಇಂಪಾರ್ಟೆಂಟ್ ಅಂತ. ನೀವು ಅದನ್ನ ಏನ್ ಮಾಡ್ಬೇಕು, ಆ ತರ ಮಾರ್ಕ್ ಮಾಡ್ಕೊಳ್ಬೇಕು. ರೆಡ್ ಪೆನ್ ನಿಂದ ಅಥವಾ ಯೆಲ್ಲೋ ಹೈಲೈಟರ್ ನಿಂದ ಮಾರ್ಕ್ ಮಾಡ್ಕೊಳ್ಬೇಕು. ಇನ್ನು ಮೇನ್ಸ್ ಪಾಯಿಂಟ್ಸ್ ಇರುತ್ತಲ್ಲ, ಅವ್ನ ನಾವು ಹೇಳ್ತಾ ಹೋಗ್ತಿರ್ತೀವಿ, ನಿಮಗೆ ಅಲ್ಲೇ ಇರುತ್ತೆ ಪಾಯಿಂಟ್ಸ್, ತುಂಬಾ ಈಸಿ ಇರುತ್ತೆ. ಅವಾಗನ್ನ ಜಸ್ಟ್ ಅಂಡರ್ಲೈನ್ ಮಾಡ್ಕೊಳ್ತಾ ಹೋದ್ರೆ ಸಾಕು, ಎಲ್ಲಾನು ಒಂದೇ ಸಾರಿ ನೆನ್ಪಿಟ್ಕೊಳ್ಳೋ ಅಗತ್ಯ ಇಲ್ಲ. ಮೇನ್ಸ್ ಹೇಗೆ ಗೊತ್ತಾ? ಮೇನ್ಸ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ. ಭಾರತಕ್ಕೆ ಹಿಮಾಲಯ ಪರ್ವತದಿಂದ ಆಗುವಂತಹ ಲಾಭಗಳು ಅನ್ನೋದು ಒಂದು ಟಾಪಿಕ್ ಬಂದಿದೆ ಅನ್ಕೊಡ್ರಿ ವಿಷನ್ ಮ್ಯಾಗಝಿನ್ ಅಲ್ಲಿ. ನೀವು ಅದರಿಂದ ಮತ್ತೆ ಶಾರ್ಟ್ ನೋಟ್ಸ್ ಮಾಡ್ಕೊಂಡು ಕೂತ್ಕೊಳ್ತಿರೋ, ಒಂದು 5 ಪಾಯಿಂಟ್ ಇರುತ್ತೆ, ಅದನ್ನ ನೆನ್ಪಿಟ್ಕೊಳ್ತೀರಿ ಈಸಿಯಾಗಿ. ನೆನ್ಪಿಟ್ಕೊಳ್ಬಹುದಲ್ಲ. ಏನೇನ್ ಲಾಭ ಹೇಳ್ರಿ ಹಿಮಾಲಯದಿಂದ ನಮಗೆ? ಅದು ಆ ಕಡೆಯಿಂದ ಬರುವಂತ ಶೀತ ಮಾರುತಗಳನ್ನ ತಡೆಯುತ್ತೆ. ಕೋಲ್ಡ್ ವಿಂಡ್ಸ್ ಬರ್ತಾ ಇರತ್ತೆ ಚೀನಾ ಕಡೆಯಿಂದ, ಸ್ಟಾಪ್ ಮಾಡುತ್ತೆ ಒಂದೇದು. ಮತ್ತೆ ಏನೇನ್ ಲಾಭ ಜಸ್ಟ್ ಥಿಂಕ್ ಮಾಡ್ರಿ. UPSC ಅಂತ ಅಂದ್ರೆ ಇದು ನಮ್ದು ಯಾವ್ದೋ ನೋಡಿ, ಒಂದೇ ನಿಮಿಷ ಹಿಮಾಲಯ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ, ನೆನ್ಪಿಟ್ಕೊಡ್ರಿ. UPSC ನವರಿಗೆ ತುಂಬಾ ಇಂಟೆಲಿಜೆಂಟ್ ವಿದ್ಯಾರ್ಥಿಗಳು ಬೇಕಾಗಿದ್ರೆ ಅವ್ರೇನ್ ಮಾಡ್ತಾ ಇದ್ರು, ಸಬ್ಜೆಕ್ಟ್ ನಲ್ಲಿ ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ, ಆಮೇಲೆ ರಾಕೆಟ್ ಸೈನ್ಸ್ ಅಲ್ವಾ, ಅಣು ವಿಜ್ಞಾನ, ಆಮೇಲೆ ಏನಿದು ಡಾಟಾ ಅನಾಲಿಸಿಸ್, ನೆಕ್ಸ್ಟ್ ಏನು ಮಷಿನ್ ಲರ್ನಿಂಗ್, ಡೀಪ್ ಲರ್ನಿಂಗ್ ಇವೆಲ್ಲ ಬರುತ್ತೆ, ಅವನ್ನೆಲ್ಲ ಇಡ್ತಾ ಇದ್ರಿ ಸಿಲೆಬಸ್ ಗೆ. ನಮ್ಗೆ ಯಾಕೆ ಇಟ್ಟಿಲ್ಲ ಅದನ್ನ? ಇದರ ಅರ್ಥ ಏನು? ಡಸ್ ಇಟ್ ಮೀನ್ ಏನಿದ್ರ ಅರ್ಥ? UPSC ಗೆ ತುಂಬಾ ಇಂಟೆಲಿಜೆಂಟ್ ಅವ್ರು ಬೇಕಾಗಿದಾರ. ತುಂಬಾ ಇಂಟೆಲಿಜೆಂಟ್ ಆಗಿರೋರು, ತುಂಬಾ ಇಂಟೆಲಿಜೆಂಟ್ ಅವ್ರು ಬೇಕಾಗಿದ್ರೆ ಅವರು ಈ ತರ ಸಿಲೆಬಸ್ ಇಡ್ತಾ ಇರ್ಲಿಲ್ಲ. ಯಾರು ಬೇಕು ಅವ್ರಿಗೆ? UPSC ಗೆ ಯಾರು ಬೇಕು? ಅಡ್ಮಿನಿಸ್ಟ್ರೇಟರ್ ನ ಜವಾಬ್ದಾರಿ ಏನು ಹೇಳ್ರಿ? ವಾಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಅನ್ ಅಡ್ಮಿನಿಸ್ಟ್ರೇಟರ್? ಒಬ್ಬ ಆಡಳಿತಗಾರನ ಕೆಲಸ ಏನು? ಒಬ್ಬ DC ಒಬ್ಬ SP ಏನ್ ಕೆಲಸ ಮಾಡ್ಬೇಕು ಅವರು ಹೇಳ್ರಿ? ಆನ್ಲೈನ್ ಅವ್ರು ನೀವ್ ಹೇಳ್ತೀರಾ, ನೀವು ಮಾತಾಡ್ರಿ ನನ್ನ ಜೊತೆ. ಏನು UPSC ಗೆ ಎಂತವ್ರು ಬೇಕು, ಅದ್ರ ಮೇಲೆ ನಾವು ಸ್ಟಡಿ ಮಾಡ್ಬೇಕು ನೋಡಿ. ಮ್ಯಾನೇಜ್ ಮಾಡೋದು ಎಂತವ್ರು, ಯಾರು ಬೇಕು ಅವರಿಗೆ? ಮ್ಯಾನೇಜ್ ಮಾಡೋರು ಬೇಕು. ಹಾಗಾಗಿ UPSC ಏನ್ ಹುಡುಕುತ್ತೆ ಗೊತ್ತಾ? ಈ ಸಿಸ್ಟಮ್ ನಲ್ಲಿ ಪ್ಯಾಟರ್ನ್, ಒಂದು ಪ್ಯಾಟರ್ನ್ ಅನ್ನ ಫೈಂಡ್ ಮಾಡೋರು ಬೇಕು ಅವರಿಗೆ. ಒಂದು ಪ್ಯಾಟರ್ನ್ ಇದೆ. ಪ್ರತಿಯೊಬ್ಬ ಜಿಲ್ಲಾಧಿಕಾರಿ ತನಗೆ ಹೇಗ್ ಬೇಕು ಆ ತರ ಕೆಲಸ ಮಾಡ್ತಾನೋ, ಅಥವಾ ಇಡೀ ದೇಶದಲ್ಲಿ ಒಬ್ಬ ಜಿಲ್ಲಾಧಿಕಾರಿ ಒಂದೇ ಸಿಸ್ಟಮ್ ಇದೆ, ಒಂದೇ ಮಾಡೆಲ್ ಇದೆ ಅಲ್ವಾ? DC ಈ ತರನೇ ಇರಬೇಕು, SP ಇದೇ ತರ ಇರ್ಬೇಕಂತ ರೂಲ್ಸ್ ಇದೆ ಅಲ್ವಾ? ಅದೇ ಮಾಡೆಲ್ ಇದೆ UPSC ಎಕ್ಸಾಮ್ ನಲ್ಲಿ. ಹಾಗಾಗಿ ಅವ್ರಿಗೆ ಪ್ಯಾಟರ್ನ್ ಫೈಂಡ್ ಮಾಡೋರ್ ಬೇಕು, ಮತ್ತೆ ವ್ಯವಸ್ಥೆಯನ್ನ ಮ್ಯಾನೇಜ್ ಮಾಡೋರ್ ಬೇಕು. ತುಂಬಾ ಬುದ್ಧಿವಂತರು ಬೇಕಾಗಿಲ್ಲ UPSC ಗೆ. ಅವರೆಲ್ಲ ವಿಜ್ಞಾನಿಗಳಾಗ್ಬಹುದು, ಬೇರೆ ಬೇರೆ
ಸ್ವಂತ ಸಂಸ್ಥೆಗಳನ್ನ ಕಟ್ಕೊಳ್ಬಹುದು. ಸೊ ನಿಮ್ಗೆ ಏನ್ ಬೇಕು ಅಂತ ಅಂದ್ರೆ ಈ ಮೈಂಡ್ ಸೆಟ್ ಬೇಕು ನೋಡಿ. ಯಾವ ಮೈಂಡ್ ಸೆಟ್ ಬೇಕು ನಿಮಗೆ? ಪ್ಯಾಟರ್ನ್, ನಮ್ಮ ದೇಶದ ಪ್ಯಾಟರ್ನ್ ಏನಿದೆ ನಾನು ಅದನ್ನ ಹೇಗೆ ನಿರ್ವಹಣೆ ಮಾಡೋದು ಇಂಥದ್ದು ಬೇಕು UPSC. ಅದೇ ತರ ನಾವು ಇಲ್ಲಿ UPSC ಸ್ಟಡಿ ಮಾಡ್ಬೇಕು, ನೆನ್ಪಿಟ್ಕೊಳ್ರಿ. ಓಕೆ, ಸರಿ. ಹಿಮಾಲಯದ ನೋಡ್ತಾ ಇದ್ವಿ. ಹಿಮಾಲಯ ಏನ್ ಮಾಡುತ್ತೆ? ಕೋಲ್ಡ್ ವಿಂಡ್ ಅನ್ನ ತಡೆ ಹಿಡಿಯುತ್ತೆ, ಮತ್ತೆ ಎಷ್ಟೋ ಜೀವ ವೈವಿಧ್ಯಗಳಿಗೆ ಅದು ತಾಣ ಆಗಿದೆ, ಹೌದಲ್ವಾ? ಬಯೋಡೈವರ್ಸಿಟಿ, ಸಿಕ್ಕಾಪಟ್ಟೆ ದೊಡ್ಡ ಬಯೋಡೈವರ್ಸಿಟಿ ಇದೆ. ಮತ್ತೆ ಎಷ್ಟೋ ನದಿಗಳು ಹುಟ್ಟುತ್ತೆ ಅಲ್ಲಿ. ಮತ್ತೇನಿದೆ? ಟೂರಿಸ್ಟ್ ಪ್ಲೇಸ್ ಗಳಿದೆ. ಬೇರೆ ದೇಶದ ಜೊತೆ ಯುದ್ಧ ಆಗೋಕ್ ತಡೆಯುತ್ತೆ, ನಮಗೆ ಸುರಕ್ಷತಾ ಗೋಡೆ ಆಗಿದೆ ನೋಡ್ರಿ ಇಷ್ಟೆಲ್ಲ. ಇದನ್ನ ಏನಾದ್ರು ಬಯಾಟ್ ಮಾಡ್ಕೊತೀರಿ? ಕಾಮನ್ ಸೆನ್ಸ್ ಇಂದ ಬರೀಬಹುದಲ್ವಾ? UPSC ಮೇನ್ಸ್ ಆನ್ಸರ್ ಗಳು ಕೂಡ ಇದೇ ತರ ಇರುತ್ತೆ. ಬಟ್ ಕೆಲವೊಂದು ಫ್ಯಾಕ್ಟ್ಸ್ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಉದಾಹರಣೆಗೆ ಅಲ್ಲಿ ನದಿಗಳು ಹುಟ್ಟುತ್ತೆ ಅಂತ ಬರಿಬಾರ್ದು. ಏನ್ ಬರಿಬೇಕು? ಗಂಗಾ ನದಿ, ಯಮುನಾ ನದಿ ಅಂತ ನದಿಗಳು ಹುಟ್ಟುತ್ತೆ ಅಂತ ಬರಿಬೇಕು. ನದಿಗಳು ಹುಟ್ಟುತ್ತೆ ಮಕ್ಕಳಿಗೂ ಗೊತ್ತದು, ಯಾವ ನದಿ ಅಂತ ಬೇಕಲ್ವಾ? ಸೊ ಇದನ್ನ ನಾವು ಕಂಡುಹಿಡಿಬೇಕು. ಸೊ ನಮ್ಮ UPSC ಗೆ ನಾವು ಈ ತರ ಸ್ಟಡಿ ಮಾಡ್ಬೇಕಾಗುತ್ತೆ. ನಾನು ಕಲ್ಸ್ಕೊಡ್ತೀನಿ ನಿಮಗೆ. ಈ ನೋಟ್ಸ್ ಫೈನಲ್, ಇದೇ ನೋಟ್ಸ್ ಇಂದ ನೀವು ಅಂಡರ್ಲೈನ್ ಮಾಡ್ಕೊಳ್ಬೇಕು. ಒಳ್ಳೆ ವಾಪಸ್ ಅದನ್ನ ಓದ್ತಾ ಇರ್ಬೇಕು. ಸೊ ಪ್ರಿಲಿಮ್ಸ್ ಗೆ ಈ ಮ್ಯಾಗಝಿನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೇನ್ಸ್ ಗೆ ನಿಮ್ಗೆ ಬರ್ತಾ ನಾಲೆಜ್ ಬರ್ತಾ ಹೋಗುತ್ತೆ. ತಾನಾಗಿ ನಿಮಗೆ ಗೊತ್ತಿಲ್ಲದೇನೆ ನಾಲೆಜ್ ಬಿಲ್ಡ್ ಆಗುತ್ತೆ. ಮೇನ್ಸ್ ಬರೆಯೋ ಕೌಶಲ್ಯ ನಾವು ಕಲ್ಸ್ಕೊಡ್ತೀವಿ, ಡೋಂಟ್ ವರಿ. ಸರಿ, ಈಗ ವಿಷನ್ ಮ್ಯಾಗಝಿನ್ ಇಂದ ಏನ್ ಸರ್ ಅನುಕೂಲ? ಒಂದೆರಡು ಕ್ವಶನ್ ಇದೆ ನೋಡ್ರಿ, ಡಿಸ್ಕಸ್ ಮಾಡೋಣ. 2025ರಲ್ಲಿ ಬಂದಿರುವಂತ ಪ್ರಶ್ನೆ ಇದು. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಟರ್ಮರಿಕ್ ಡ್ಯೂರಿಂಗ್ ದ ಇಯರ್ 2022 ಅಂಡ್ 23. 2022-23ಕ್ಕೆ ಸಂಬಂಧಪಟ್ಟ ಹಾಗೆ ಟರ್ಮರಿಕ್ ಬಗ್ಗೆ ಕೇಳ್ತಾ ಇದ್ದಾರೆ. ಟರ್ಮರಿಕ್ ಅಂದ್ರೆ ಗೊತ್ತಿರ್ಬೇಕು, ಅದು ಗೊತ್ತಿಲ್ಲ ಅಂದ್ರೆ ಅಲ್ಲಿ ಪಕ್ಕದಲ್ಲಿ ಹಿಂದಿನಲ್ಲಾದ್ರೂ ಗೊತ್ತಾಗ್ಬೇಕು. ಎರಡು ಗೊತ್ತಿಲ್ಲ ಅಂತ ಅಂದ್ರೆ ಚೆನ್ನಾಗಿ ಇಂಗ್ಲಿಷ್ ಡಿಕ್ಷನರಿ ಓಪನ್ ಮಾಡಿ ಕಲ್ಕೊಳ್ಬೇಕು ಈಗಲಿಂದ. ಓಕೆ, ಸೊ ಟರ್ಮರಿಕ್ ಅಂದ್ರೆ ಏನು? ಅರಿಶಿನ ಅಲ್ವಾ? ಸೊ ಅರಿಶಿನದ ಬಗ್ಗೆ ಕೇಳ್ತಾ ಇದ್ದಾರೆ ಪ್ರಶ್ನೆ. ಇದು ನೇರವಾಗಿ ಹಿಂದೂ ನ್ಯೂಸ್ ಪೇಪರ್ ನಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಓಕೆ, ಸೊ ಆರ್ಟಿಕಲ್ ಓದಿಲ್ಲ ಸರ್, ನಾವು ವಿಷನ್ ಮ್ಯಾಗಝಿನ್ ಮಾಡ್ಕೊಂಡು ಹೋಗಿದ್ನೆ, ಅಲ್ಲಿಂದ ಇದಕ್ಕೆ ಉತ್ತರ ನಾನು ಕಂಡು ಹಿಡಿಬಹುದಾ? ಎಸ್, ಹಿಡಿಬಹುದು. ಹೇಳ್ತೀನಿ ನೋಡೋಣ. ಮೊದಲು ಪ್ರಶ್ನೆ ಅರ್ಥ ಮಾಡ್ಕೊಳ್ಳೋಣ. ಇಂಡಿಯಾ ಈಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಅಂಡ್ ಎಕ್ಸ್ಪೋರ್ಟರ್ ಆಫ್ ದ ಟರ್ಮರಿಕ್ ಇನ್ ದ ವರ್ಲ್ಡ್. ಭಾರತ ಜಗತ್ತಿನ ಅತಿ ದೊಡ್ಡ ಅರಿಶಿನ ಉತ್ಪಾದಕ ಮತ್ತು ಎಕ್ಸ್ಪೋರ್ಟರ್. ಎರಡು ಹೇಳ್ತಾ ಇದಾರೆ ಅವರು. ಪ್ರೊಡ್ಯೂಸರ್ ಕೂಡ ಹೌದು, ಎಕ್ಸ್ಪೋರ್ಟರ್ ಕೂಡ ಹೌದು ಅಂತ ಹೇಳ್ತಾ ಇದಾರೆ. ಕರೆಕ್ಟ್ ಆರ್ ರಾಂಗ್? ಕರೆಕ್ಟ್ ಅಂತೀರಿ? ಹೇಗೆ ಥಿಂಕ್ ಮಾಡ್ತೀರಿ ಇದನ್ನ? ಹೇಗೆ ಗೆಸ್ ಮಾಡ್ತೀರಿ? ಇನ್ನು ಓದಿಲ್ಲಪ್ಪ ನೀವೀಗ, ಓದ್ದೇನೆ ಹೋಗಿದ್ದೀರಿ. ಹೋಗಿರೋರು ಗೊತ್ತಿರುತ್ತೆ. ಅಕಸ್ಮಾತ್ ಓದಿಲ್ಲ ಅನ್ಕೊಳ್ರಿ, ಹೇಗೆ ಗೆಸ್ ಮಾಡ್ತೀರಿ? ಅದು ಓಕೆ ಬಿಡ್ರಿ. ಪ್ರೊಡ್ಯೂಸರ್ ಹೆಚ್ಚು ಮಾಡ್ತಾ ಇದೀವಿ ಅಂತ ಹೇಗೆ ಗೆಸ್ ಮಾಡ್ತೀರಿ ನೀವು? ಇಂಡಿಯಾನೇ ಹೆಚ್ಚು ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತ ಯಾವ ಒಂದು ಇಂಟೆಲಿಜೆನ್ಸ್ ಗೆಸ್ಸಿಂಗ್ ಅನ್ನ ಅಪ್ಲೈ ಮಾಡ್ತೀರಿ? ಅಲ್ರಿ, ಎಕ್ಸ್ಪೋರ್ಟ್ ಪ್ರೊಡ್ಯೂಸರ್ ಇರ್ಲಿ, ಒಟ್ನಲ್ಲಿ ಹೇಗೆ ಗೆಸ್ ಮಾಡ್ಕೊಳ್ತೀರಿ ಅದನ್ನ? ವೆರಿ ಗುಡ್, ವೆರಿ ಗುಡ್. ಇದು ಬೇಕು. ನಾವು ಭಾರತ ಎದಕ್ ಫೇಮಸ್ ಹೇಳ್ರಿ? ಸಾಂಬಾರ್ ಪದಾರ್ಥಗಳಿಗೆ. ಅರಿಶಿನ ಕೂಡ ಒಂದು ಸಾಂಬಾರ್ ಪದಾರ್ಥ ಅಲ್ವಾ? ಅರಿಶಿನ ಹಾಕ್ತಾರಲ್ವಾ ಸಾಂಬಾರ್ನಲ್ಲಿ? ಸೊ ಬೇರೆ ದೇಶದಿಂದ ನಮ್ ದೇಶಕ್ಕೆ ಬಂದಿದ್ದಾರೆ ಅಂತ ತಗೊಂಡು ಹೋಗಕ್ಕೆ ಮತ್ತೆ ನಾವು ಅದ್ರಲ್ಲಿ ನಂಬರ್ 1 ಇರೋಕ್ ಸಾಧ್ಯ ಇಲ್ವಾ? ಇದ್ದೇ ಇರ್ತೀವಿ. ಇದೊಂದು ಗೆಸ್ ಪ್ರಕಾರ ಹೋಗ್ಬೋದು. ಸರಿ, ಆ ಒಂದು ಗೆಸ್ ಅನ್ನ ನಾನು ಹಾಕ್ತೀನಿ ಇಲ್ಲಿ. ಓಕೆ, ಒಂದೇದಾಯ್ತು. ನೆಕ್ಸ್ಟ್, ಮೋರ್ ದೆನ್ 30 ವೆರೈಟೀಸ್ ಆಫ್ ಟರ್ಮರಿಕ್ ಆರ್ ಗ್ರೋನ್ ಇನ್ ಇಂಡಿಯಾ. ಮೋರ್ ದೆನ್ 30 ವೆರೈಟೀಸ್ ಆರ್ ಗ್ರೋನ್ ಇನ್ ಇಂಡಿಯಾ. ಓಕೆ, ಒಂದು ಅಂದಾಜು ತಗೊಳ್ಳೋಣ. ಮಾವಿನಕಾಯಿ ತಿಂತೀರಿ ಎಲ್ರು? ಎಷ್ಟು ವೆರೈಟೀಸ್ ಇದೆ ಮಾವಿನಕಾಯಿನಲ್ಲಿ? 100 ಇರಬಹುದು. ಇವ್ರು ಏನ್ ಹೇಳ್ತಾ ಇದಾರೆ? ಓನ್ಲಿ 30 ಅಂತ ಹೇಳ್ತಾ ಇಲ್ಲ, ಲೆಸ್ ದೆನ್ 30 ಅಂತಾನು ಹೇಳ್ತಾ ಇಲ್ಲ, ಮೋರ್ ದೆನ್ 30 ಎಷ್ಟು ಬೇಕಾದ್ರೂ ಇರಬಹುದು. ಹೌದಲ್ವಾ? ಇಂಟೆಲಿಜೆನ್ಸ್ ಗೆಸ್ಸಿಂಗ್ ಪ್ರಕಾರ ಹೋಗ್ತಾ ಇದೀವಿ ನಾವೀಗ. ಓದಿಲ್ಲ, ಓದಿದ್ರೆ ಇರುತ್ತೆ. ವಿಷನ್ ಮ್ಯಾಗಝಿನ್ ಕೆಳಗಡೆ ಫೋಟೋ ಇದೆ, ತೋರಿಸ್ತೀನಿ. ನಮ್ಮ ಸ್ಟೂಡೆಂಟ್ ಒಬ್ರು ಕಳಿಸಿದ್ದಾರೆ. ಸೊ ಇದು ಕೂಡ ಕರೆಕ್ಟ್. ದೆನ್ ಮಹಾರಾಷ್ಟ್ರ, ತೆಲಂಗಾಣ, ಕರ್ನಾಟಕ ಅಂಡ್ ತಮಿಳುನಾಡು ಆರ್ ಮೇಜರ್ ಪ್ರೊಡ್ಯೂಸರ್ಸ್ ಇನ್ ಇಂಡಿಯಾ. ಓಕೆ ಅಂತ ಹೇಳ್ತಾ ಇದಾರೆ. ನೋಡೋಣ ನಾವೀಗ ಯಾವ್ದ್ರ ಪ್ರಕಾರ ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಅಬೋವ್ ಆರ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. 1, 2 and 3. ಸೊ ಇಲ್ಲಿ ನಮ್ಗೆ ಉಳಿದಿರೋದು 3ನೇದು. ಇದನ್ನ ಓದ್ಕೊಂಡು ಹೋಗಿದ್ರೆ ಗೊತ್ತಾಗುತ್ತೆ. ಇಲ್ಲ ಏನ್ ಮಾಡಬಹುದು? ಏನ್ ಹಾಕಬಹುದು? ಆಲ್ ಅಂತಾನು ಕೂಡ ಹಾಕಬಹುದಾಗುತ್ತೆ. ನೋಡೋಣ. ಸೊ ಇಲ್ಲಿ ಆಪ್ಷನ್ ಎ ನಲ್ಲಿ 1 and 2 ಓನ್ಲಿ ಇದೆ, ಬಿ ನಲ್ಲಿ 2 and 3, ಸಿ ನಲ್ಲಿ 1 and 3 ಓನ್ಲಿ, ಡಿ ನಲ್ಲಿ 1, 2, 3 ಇದೆ. ಇದು ನಮ್ಮ ಮ್ಯಾಗಝಿನ್ ಅಲ್ಲಿ ಕೂಡ ಬಂದಿತ್ತು ನೋಡಿ, ವಿಷನ್ ಮ್ಯಾಗಝಿನ್ ಅಲ್ಲಿ. ಎಕ್ಸಾಕ್ಟ್ಲಿ. ಅಂದ್ರೆ UPSC ನವ್ರು ಮತ್ತೆ ಈ ಮ್ಯಾಗಝಿನ್ ತಗೊಂಡು ಕ್ವಶನ್ ಪೇಪರ್ ತೆಗೆದಿರೋದಿಲ್ಲ. ಹೇಗೆ ತೆಗೆದಿರ್ತಾರೆ ಅವರು? ನ್ಯೂಸ್ ಪೇಪರ್ ನೋಡಿ ತೆಗೆದಿರ್ತಾರೆ ಅವ್ರು, ನೆನ್ಪಿಟ್ಕೊಡ್ರಿ. ಸೊ ವಿಷನ್ ಮ್ಯಾಗಝಿನ್ ಏನ್ ಮಾಡುತ್ತೆ ಅಂತ ಅಂದ್ರೆ, ನ್ಯೂಸ್ ಪೇಪರ್ ಅಲ್ಲಿ ಬರುವಂತಹ UPSC ಗೆ ರಿಲೇಟೆಡ್ ಆಗಿರುವಂತ ಟಾಪಿಕ್ಸ್ ಅನ್ನ ತಗೊಂಡು ಶಾರ್ಟ್ ನೋಟ್ಸ್ ಮಾಡಿಕೊಡುತ್ತೆ. ಈಗ ನಾನೇ UPSC ಸ್ಟಡಿ ಮಾಡೋಕ್ ಸ್ಟಾರ್ಟ್ ಮಾಡಿ 7.5 ವರ್ಷ ಆಯ್ತು. ಅಂದಾಜ್ ನನಗೆ ಗೊತ್ತಾಗ್ತಾ ಇದೆ ಇಂಥ ಪ್ರಶ್ನೆಗಳು ಬರಬಹುದು ಅಂತ. ವಿಷನ್ ಮ್ಯಾಗಝಿನ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಗೊತ್ತಾ? 11 ವರ್ಷ ಆಯ್ತು. 2014ರಿಂದ ಸ್ಟಾರ್ಟ್ ಆಗಿದೆ. ಮತ್ತೆ ಅವ್ರು ಇದಕ್ಕಿಂತ ಮುಂದೆ ಇರಲ್ವಾ? UPSC ಎಕ್ಸಾಮಿನರ್ ಮೈಂಡ್ ಸೆಟ್ ಅವ್ರಿಗೆ ಆಗಿರೋದಿಲ್ವಾ? ಆಗಿರುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡಿದಾರೆ ನೋಡ್ರಿ, ಕೊಡ್ತಾರ ಅವರು ಇದೇ ತರ. ನಾನ್ ಇದು ನೋಡ್ರಿ, ಈ ವಿದ್ಯಾರ್ಥಿ ಮಾಡ್ಕೊಂಡಿದಾರಲ್ಲ, ಈ ತರ ಹೈಲೈಟ್ ಮಾಡ್ಕೊಳ್ಬೇಕು ನೀವು, ಅಂದ್ರೆ ನಿಮ್ಗೆ ಯೂಸ್ ಆಗುತ್ತೆ ಅದು. ಓಕೆ, ಅಂದ್ರೆ ಯೂಸ್ ಆಗುತ್ತೆ, ಇಲ್ಲ ಅಂದ್ರೆ ಯೂಸ್ ಆಗಲ್ಲ. ಸರಿ, ನೋಡೋಣ ಯಾವ ತರ ಕೊಡ್ತಾರೆ ಇಲ್ಲಿ. ಟರ್ಮೆರಿಕ್ ಪ್ರೊಡಕ್ಷನ್ ಇನ್ ಇಂಡಿಯಾ. ಭಾರತದಲ್ಲಿ ಅರಿಶಿಣದ ಉತ್ಪಾದನೆ. ಏರಿಯಾ ಅಂಡರ್ ಟರ್ಮೆರಿಕ್ ಕಲ್ಟಿವೇಶನ್ ಅರೌಂಡ್ 3.5 lakh hectares ವಿತ್ 30 ವೆರೈಟೀಸ್. ನೋಡ್ರಿ, ಏರಿಯಾ ನೆನ್ಪಿಟ್ಕೊಳ್ಳೋಗತ್ತೆ ಇಲ್ಲ, ಬಟ್ ಒಂದು ಇಷ್ಟಿದೆ. ವೆರೈಟೀಸ್ ಜಾಸ್ತಿ ಇದೆ, 30 ವೆರೈಟೀಸ್. ಪ್ರೊಡಕ್ಷನ್ 70% ಆಫ್ ದ ಗ್ಲೋಬಲ್ ಟರ್ಮೆರಿಕ್ ಪ್ರೊಡಕ್ಷನ್. ನೋಡಿ, ಮೋರ್ ದನ್ 70% ಆಫ್ ದ ಗ್ಲೋಬಲ್ ಪ್ರೊಡಕ್ಷನ್. ಜಗತ್ತಿನಲ್ಲಿ ಏನ್ ಪ್ರೊಡಕ್ಷನ್ ಆಗುತ್ತಲ್ಲ ಅದ್ರಲ್ಲಿ 70% ನಾವೇ ಪ್ರೊಡ್ಯೂಸ್ ಮಾಡ್ತೀವಿ. ತೆಲಂಗಾಣ, ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಪ್ರದೇಶ್ ಟುಗೆದರ್ ಏನಿದು ಕಾಂಟ್ರಿಬ್ಯೂಟ್. ಅವು ಆ ರಾಜ್ಯಗಳು ಸೇರಿದಾಗ
ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಿಕ್ತಲ್ವಾ ಇಲ್ಲಿ ಉತ್ತರ? ಇದರ ಆಧಾರದಲ್ಲಿ ನಾವು ಅದನ್ನ ಚೆಕ್ ಮಾಡ್ಕೊಳ್ಬಹುದು. ಸೊ ಫೈನಲ್ ಆನ್ಸರ್ ಅದನ್ನ ನೀವೇ ಆಮೇಲೆ ಚೆಕ್ ಮಾಡ್ಕೊಳ್ರಿ, ಇಲ್ಲಿ ನಾವು ಡಿಸ್ಕಷನ್ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ. ಇನ್ನೊಂದು ಬರುತ್ತೆ, ಆಕ್ಚುಲಿ ನಾನು ಈ ವರ್ಷದ ಎಕ್ಸಾಮ್ ಅಟೆಂಡ್ ಮಾಡಿದ್ದೆ, ಇನ್ನೊಂದು ಬಂದಿತ್ತು ಪ್ರಶ್ನೆ. ಮ್ಯಾಗ್ಝಿನ್ ನಾವು ಸರಿಯಾಗಿ ಓದ್ಕೊಂಡು ಹೋಗಿರ್ಲಿಲ್ಲ ಅಂದ್ರೆ ಈ ತರ ಆಗುತ್ತೆ. ಲೋಕಪಾಲ ಬಗ್ಗೆ ಪ್ರಶ್ನೆ ಬಂದಿತ್ತು. ಲೋಕಪಾಲ ಬಗ್ಗೆ ಪ್ರಶ್ನೆ 2011, 12, 13ರಲ್ಲಿ ತುಂಬಾ ಪ್ರತಿಭಟನೆ ನಡೆದಿತ್ತು ಇದ್ರ ಬಗ್ಗೆ. ಲೋಕಪಾಲ್ ಲೋಕಾಯುಕ್ತ ಅಂತ ಹೇಳಿ ಅಣ್ಣಾ ಹಜಾರೆ ಅವ್ರು ಹೋರಾಟ ಮಾಡಿದ್ವಿ. ಓಕೆ, ಸೊ ಅವಾಗ ನಡೆದಿರೋ ಅವಾಗಿಂದ ಬಗ್ಗೆ ಈಗ ಯಾಕೆ ಪ್ರಶ್ನೆ ಕೇಳಿದಾರೆ ಅಂತ ಅನ್ಕೊಂಡಿದ್ದೆ ನಾನು. ಬಟ್ ಒಂದ್ ತಿಂಗಳ ಮ್ಯಾಗ್ಝಿನ್ ಅಲ್ಲಿ, ಒಂದ್ ಯಾವ್ದೋ ತಿಂಗಳ ಮ್ಯಾಗ್ಝಿನ್ ಅಲ್ಲಿ ಇದ್ರ ಬಗ್ಗೆ ಕೂಡ ಕವರ್ ಆಗಿದೆ ನೋಡಿ. ಎಲ್ಲಿ ಹೋಯ್ತಪ್ಪ? ಇಲ್ಲಿದೆ ನೋಡ್ರಿ, ಲೋಕಪಾಲ ಬಗ್ಗೆ. ಎಲಿಜಿಬಿಲಿಟಿ ಕ್ರೈಟೇರಿಯಾ ಫಾರ್ ಲೋಕಪಾಲ್. ನೋಡಿ ಹೆಡ್ಡಿಂಗ್ ಅಲ್ಲಿ ಎಷ್ಟು ನೀಟಾಗಿ ಕೊಡ್ತಾರೆ ನೋಡ್ರಿ ಅವ್ರ ಶಾರ್ಟ್ ನೋಟ್ಸ್. ನ್ಯೂಸ್ ಪೇಪರ್ ಅಲ್ಲಿ ಏನ್ ಬರುತ್ತೆ? ಪ್ಯಾರಾಗ್ರಾಫ್ ಬರುತ್ತೆ. ನೀವು ಅದನ್ನ ನೀಟಾಗಿ ನೆನ್ಪಿಟ್ಕೊಳಕ್ ಆಗಲ್ಲ ಇಷ್ಟು ನೀಟಾಗಿ. ಬಟ್ ಇಲ್ಲಿ ಏನ್ ಕೊಡ್ತಾರೆ ನೋಡ್ರಿ, ಚೇರ್ಪರ್ಸನ್ ಯಾರು ಇರ್ತಾರೆ, ಜುಡಿಷಿಯಲ್ ಮೆಂಬರ್ಸ್ ಯಾರು ಇರ್ತಾರೆ, ಅದರ್ಸ್ ಮೆಂಬರ್ಸ್ ಯಾರು ಇರ್ತಾರೆ, ಓಕೆ, ಏಜ್ ಎಷ್ಟ್ ಇರ್ಬೇಕು ಅವ್ರದ್ದು, ಆಮೇಲೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ನವ್ರು ಆಗ್ಬಹುದಾ ಇಲ್ವಾ, ಆಮೇಲೆ ಅಪಾಯಿಂಟ್ಮೆಂಟ್ ಯಾರು ಮಾಡ್ತಾರೆ ಅವ್ರನ್ನ, ಅವ್ರ ಏಜ್ ಲಿಮಿಟ್ ಎಷ್ಟಿರುತ್ತೆ, ಈ ತರ ಎಲ್ಲ ಶಾರ್ಟ್ ಆಗಿ ನೀಟಾಗಿ ಕೊಟ್ಟಿರ್ತದೆ. ನೀವ್ ಹೀಗೆ ಅಂಡರ್ಲೈನ್, ಇವ್ರು ನೋಡ್ರಿ ಹೇಗ್ ಮಾಡ್ಕೊಂಡಿದ್ದಾರೆ ಮಾರ್ಕ್ ಎಲ್ಲ ಇಲ್ಲಿ 2025 ಬಂದಿದೆ ಇದು, ಅರ್ಥ ಆಯ್ತಾ? ಸೊ ಹೀಗೆ ನೀವು ಓದ್ಕೊಂಡು ಹೋದ್ರೆ ಆರಾಮಾಗಿ ಕ್ಲಿಯರ್ ಮಾಡ್ತೀರಿ. ಇದು ಈ ವರ್ಷದ 2025 ಜನವರಿ ಮ್ಯಾಗ್ಝಿನ್. ಇದು ಎಕ್ಸಾಮ್ ನಡೆದಿದ್ದ ಯಾವಾಗ? ಮೇ ತಿಂಗಳಲ್ಲಿ. ಗೊತ್ತಾಯ್ತಲ್ವಾ? ಜನವರಿಯಲ್ಲಿ ಇದು ಟಾಪಿಕ್ ಬಂದಿತ್ತು, ಮೇ ತಿಂಗಳಲ್ಲಿ ಕೇಳಿದಾರ ಅದನ್ನ. ಹಾಗಾಗಿ ನಾವು ಸ್ಟಡಿ ಮಾಡ್ಬೇಕು ನೋಡಿ. ಕ್ಲಿಯರ್ ಆಯ್ತಾ ನಿಮ್ಗೆ? ಯಾಕೆ ಸ್ಟಡಿ ಮಾಡ್ಬೇಕು ಅನ್ನೋದು ಮೊದಲು ಗೊತ್ತಿರಬೇಕು, ಆಮೇಲೆ ನಾವು ಸ್ಟಡಿ ಮಾಡಬಹುದು.